ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಬ್ಲಾಗು. ಬೆಳಿಗ್ಗೆ ನೋಡಿ 6 ಗಂಟೆ ಆರೂವರೆ ಆಗ್ತಾಯಿದೆ. ಇವಾಗಲೂ ಮಳೆ ಬರ್ತಾನೇ ಇದೆ ನೋಡಿ. ಸ್ಕೂಲಿಗೆ ಬೇರೆ ರಜೆ ಕೊಟ್ಟಿಲ್ಲ. ಇವಾಗ ಅವನಿಗೆ ಟಿಫಿನು ಮತ್ತು ಲಂಚ್ ಎರಡೂ ರೆಡಿ ಮಾಡಬೇಕು. ಇವಾಗ ನೋಡಿ ಆಮೇಲೆ ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ ನಾನು. ಇದು ಮಧ್ಯಾಹ್ನ ನನ್ನ ಮಗನ ಕರ್ಕೊಂಡೋಗಂತ ಹೋಗ್ತಾ ಇದ್ದೆ. ಆವಾಗ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದು ನೋಡಿ ಪಾಪ ಹೂವು ಗುಚ್ಛ ಅದರಲ್ಲೆಲ್ಲ ನೀರು ತುಂಬಿಬಿಟ್ಟು ಅದೆಲ್ಲ ಬಾಗಿಬಿಟ್ಟಿದೆ ನೋಡಿ. ಈ ಥರ ಬೆಂಡಾಗಿಬಿಟ್ಟಿದೆ. ಅಲ್ಲೇ ಎಲ್ಲ ಎಷ್ಟು ಕಸ ಬಿದ್ದಿದೆ ನೋಡಿ. ಎಲ್ಲ ಬಿದ್ದಿದೆ. ಅಷ್ಟು ಗಾಳಿ ಬೇರೆ ನೋಡಿ. ಈ ಥರ ಇವಾಗ ಮಗನ್ನ ಕರ್ಕೊಂಬಂದು ಇವಾಗ ಗಂಟೆ 4 ಆಗಿದೆ. 4 ಆಗಿದ್ದು ಮತ್ತು ಬೇರೆ ಚಳಿ ಬೇರೆ ಯಪ್ಪ, ಹೊರಗಡೆ ಹೋಗೋ ಥರ ಇಲ್ಲ, ಆ ಥರ ಚಳಿ ಇದೆ. ತುಂಬಾ ಚಳಿಯಪ್ಪ. ನಾಳೆನಾದರೂ ಬೆಳಕು ಬಂದರೆ ಸಾಕು. ಸೂರ್ಯನನ್ನು ನೋಡೋದೇ ಒಂದು 3-4 ದಿವಸನೇ ಆಯಿತು. ಮನುಷ್ಯನಿಗೆ ಏನು ಹೇಳ್ತಿದ್ರು, ಸೂರ್ಯನ ಬೆಳಕು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಇದ್ದಾಗ ನಾವು ಬಿಸಿಲು ಅಂತೀವಿ, ಇಲ್ಲದಿದ್ದಾಗ ಈ ಥರ. ಇವಾಗ ನೋಡಿ, ಇದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಜೀರಾ ಮತ್ತು ಓಮ್ ಕಾಳು ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ, ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಬಿಸಿ ಇರಲಿ ನೀರು. ಆವಾಗ ಅದು ಒಂದು ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಪಕೋಡ ಎಲ್ಲ ಬಿಟ್ಟರೆ ತುಂಬ ಉಬ್ಬಿ ಬರುತ್ತೆ ಈ ಥರ. ಮತ್ತು ಇವಾಗ ಅದನ್ನು ಒಂದು 20 ನಿಮಿಷ ಹಾಗೆ ರೆಸ್ಟಲ್ಲಿ ಇಡೋಣ. ನಾವು ಯಾವುದು ಸೋಡಾ ಎಲ್ಲ ಏನು ಹಾಕಿಲ್ಲ ನಾನು. ಸೋಡಾ ಎಲ್ಲ ಹಾಕಲ್ಲ ನಾನು. ಇವಾಗ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿನೀರು ಒಂದು ಸ್ವಲ್ಪ 20 ನಿಮಿಷನಾದರೂ ರೆಸ್ಟಲ್ಲಿಡಿ. ಇವಾಗ ನೋಡಿ ಒಂದೊಂದನ್ನೇ ಬಿಡ್ತಾ ಇದ್ದೀನಿ ನೋಡಿ. ಅವಾಗ ಎಷ್ಟು ಉಬ್ಬಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ಸಲ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಆವಾಗ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಈ ಥರ ನೋಡಿ ಎಲ್ಲ ಹಾಕಿ ಆಯ್ತು ನೋಡಿ. ಇವಾಗ ನೋಡಿ ಇದು ನೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ. ಅದು ಟೀ ಜೊತೆ ಸಾಯಂಕಾಲ ಈ ಥರ ಮಳೆ ಎಲ್ಲ ಬರ್ತಾಯಿದೆ, ಏನಾದರೂ ತಿನ್ನಬೇಕಂತ ಅನಿಸುತ್ತಲ್ವ. ಅದಕ್ಕೋಸ್ಕರ ನಾನು ಇವತ್ತು ಮಾಡಿದೆ. ನನ್ನ ಮಗನೂ ಕೇಳ್ತಾ ಇದ್ದ, ತುಂಬ ಚಳಿ ಅಲ್ವಾ, ಅದಕ್ಕೋಸ್ಕರ ಏನಾದರೂ ಬಿಸಿಯಾಗಿ ಒಂದು ಸ್ವಲ್ಪ ಏನಾದರೂ ಮಾಡಿಕೊಟ್ರೆ ಅವರಿಗೆ ಇಷ್ಟ ಆಗುತ್ತಲ್ವ ಮಕ್ಕಳಿಗೂ. ಅದಕ್ಕೋಸ್ಕರ ನಾನು ಮಾಡಿದೆ. ಇಲ್ಲಾಂದರೆ ಮಾಮೂಲಿ ನಾನು ಯಾವತ್ತಾದರೂ ಒಂದೊಂದು ಸಲ ಮಾತ್ರ ಮಾಡೋದು ಈ ಥರ. ಯಾವತ್ತೂ ಆಯಿಲ್ ಫುಡ್ಡು ತುಂಬಾ ಕಮ್ಮಿ ಮಾಡೋದು. ಅದಕ್ಕೋಸ್ಕರ ಇವತ್ತು ಚಳಿ ಬೇರೆ ಅಲ್ಲ, ತುಂಬ ಚಳಿ ಆಗಿದೆ. ಏನಾದರೂ ತಿನ್ಬೇಕು ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಗಂಟೆ ನೋಡಿ 5:15 ಆಗ್ತಾಯಿದೆ. ಇದು 6:30 ಥರ ಇದೆ ನೋಡಿ. ಸ್ಟ್ರೀಟ್ ಲೈಟ್ ಬೇರೆ ಆನ್ ಆಗಿಬಿಟ್ಟಿದೆ. ಅಷ್ಟು ಕತ್ತಲೆ ಥರ, ಮೋಡ ಥರ. ಆದರೆ ಮಳೆ ನಿಂತಿದೆ ನೋಡಿ. ಮಳೆ ಬರ್ತಾ ಇಲ್ಲ. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಯಿತು ನೋಡಿ. ಇದೆಲ್ಲ ನೆಲ ಎಲ್ಲ ಒಣಗಿಬಿಟ್ಟಿದೆ. ಇವಾಗ ನೋಡಿ 7 ಗಂಟೆ ಆಗ್ತಾಯಿದೆ. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಅವನಿಗೆ ಓದಿಸ್ಬೇಕಿತ್ತು ಒಂದು ಸ್ವಲ್ಪ. ಎಲ್ಲ ಎಕ್ಸಾಮ್ ಇನ್ನು ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಓದಿಸ್ತಾ ಇದ್ದೆ. ಇವಾಗ ಅಡುಗೆ ಮನೆಗೆ ಬಂದೆ, ಅನ್ನಕ್ಕಿಟ್ಟೆ. ಇವಾಗ ಈ ಹುರುಳಿಕಾಳಿದ್ದು ಒಂದು ಸ್ವಲ್ಪ ಮಧ್ಯಾಹ್ನ ಟೊಮೆಟೊ ಸಾರು ಮಾಡಿದ್ದೆ. ಇವಾಗ ಅದಕ್ಕೊಂದು ಸ್ವಲ್ಪ ಏನಾದರೂ ಬೇಕಲ್ಲ, ಅದಕ್ಕೋಸ್ಕರ ಹುರುಳಿಕಾಳು ಚಟ್ನಿ ಮಾಡೋಣ ಅಂತ. ಇವಾಗ ಚಳಿ ಬೇರೆ ಅಲ್ವಾ, ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಚಳಿ ಇದು ಬಾಡಿನ ಒಂದು ಸ್ವಲ್ಪ ಹೀಟಾಗಿಡುತ್ತೆ ಈ ಹುರುಳಿಕಾಳು. ಅದು ತುಂಬಾ ಬೆನಿಫಿಟ್ಸ್ ಇದೆ ಇದು ತಿನ್ನೋದ್ರಿಂದೆಲ್ಲ. ಅದಕ್ಕೋಸ್ಕರ ನಾನು ಈ ಚಳಿಗಾಲಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಬಾಡಿನ ಒಂದು ಸ್ವಲ್ಪ ಹೀಟಾಗಿಡುತ್ತೆ. ಅದಕ್ಕೋಸ್ಕರ ಚಟ್ನಿ. ಅದಕ್ಕೆ ನಾನು ಇವಾಗ ಈ ಥರ ಹುರ್ಕೋಬೇಕು. ಒಂದು ಸ್ವಲ್ಪ ರೆಡ್ ಕಲರ್ ಚಟಪಟ ಅನ್ನೋ ತನಕ ಈ ಥರ ಹುರ್ಕೊಂಡು, ಅದಕ್ಕೇ ನಾನು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ಸ್ವಲ್ಪ ಹುಳಿ ಮತ್ತು 2 ಕಾಯಿ ಮೆಣಸು ಹಾಕ್ಕೊಂಡು, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಅದ್ರ ಜೊತೆನೇ ಅದೊಂದು ಸ್ವಲ್ಪ ಬಿಸಿ ಇರುತ್ತಲ್ವ, ಇದೆಲ್ಲ ಬಾಡುತ್ತಲ್ವ, ಆವಾಗ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್. ಇಲ್ಲಾಂದರೆ ಒಂದು ಸ್ವಲ್ಪ ಬಿಸಿನೂ ಮಾಡ್ಕೋಬೋದು ಇದೆಲ್ಲ ಹಾಕ್ಕೊಂಬಿಟ್ಟು. ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ. ಇವಾಗ ಗಂಟೆ 7:45, 8 ಹತ್ರ ಆಯಿತು. ಇವಾಗ ನೋಡಿ ಚಟ್ನಿನೂ ರೆಡಿ ಆಯಿತು. ನೀವು ಬೇಕಾದರೆ ಇಷ್ಟು ನೈಸ್ ಮಾಡ್ಕೋಬೇಕಂತಿಲ್ಲ. ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ದರಿಯಾಗಿ ಇಟ್ಕೊಂಡ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಇದು ಹುರುಳಿಕಾಳು ಸಿಗೋ ಥರ ಇಟ್ರೂ ಪರವಾಗಿಲ್ಲ. ಇದೊಂದು ಸ್ವಲ್ಪ ಜಾಸ್ತಿನೇ ಆಯ್ತು ನಾನು ರುಬ್ಬಿರೋದು. ನೈಸ್ ಆಯ್ತು ಅದು ತುಂಬ. ಇವಾಗ ನೋಡಿ ಅನ್ನ, ಉಪ್ಪಿನಕಾಯಿ ಇದೆ, ಚಟ್ನಿ ಇದೆ, ಟೊಮೆಟೊ ಸಾರು ಜೊತೆ ಸೂಪರ್.